ವರ್ಷದಿಂದ ಏನೋ ರಾಜ್ಯದ ಬೆಂಗಳೂರಲ್ಲಿ ಕೂತ್ಕೊಂಡು ಈ ರಾಜ್ಯದ ನಗರಾಭಿವೃದ್ಧಿ ಸಚಿವರು ಇರ್ಬೋದು, ಉಸ್ತುವಾರಿ ಮಂತ್ರಿಗಳು ಇರ್ಬೋದು, ಅವರ ನಿರ್ದೇಶನದಂತೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಆಡಳಿತದ ವ್ಯವಸ್ಥೆ ಆಗ್ತಾ ಇದೆ. ಯಾವುದೇ ಒಂದು ಪಾರದರ್ಶಕ ವ್ಯವಸ್ಥೆಗಳಿಲ್ಲ. ಜನಸಾಮಾನ್ಯರ ಕೂಗುಗಳನ್ನ ಕೇಳುವಂತ ಕಿವಿಗಳಿಲ್ಲ. ನಾನು ಕಾಣ್ತಾ ಬಂತು ಕಳೆದ 1 ವರ್ಷದಿಂದ. ಬೇಕಿದ್ರೆ ಇಲ್ಲಿ ಮಾಧ್ಯಮ ಮಿತ್ರರಿದ್ದೀರಿ, ನಮ್ಮ ಕಾರ್ಯಕರ್ತರ ಜೊತೆ ಒಂದಷ್ಟು ಜನ ಸಾರ್ವಜನಿಕರು ಕೂಡ ತಾವು ಸೇರಿಕೊಂಡಿದ್ದೀರಿ. ನೀವು ಬಂದು ಸಾರ್ವಜನಿಕ ಭೇಟಿಯ ಸಮಯ ಮಹಾನಗರ ಪಾಲಿಕೆಯಲ್ಲಿ ಹೆಚ್ಚು ಕಮ್ಮಿ ಮಧ್ಯಾಹ್ನ 3:30ಯಿಂದ 5:30ವರೆಗೆ ಸಾರ್ವಜನಿಕರ ಭೇಟಿಯ ಸಂದರ್ಭ. ಅಧಿಕಾರಿಗಳನ್ನ, ಆಯುಕ್ತರು ಇರ್ಬೋದು, ಇನ್ನಿತರ ಅಧಿಕಾರಿಗಳನ್ನ ಕಾಣಲಿಕ್ಕೆ ಇರುವಂತಹ ವ್ಯವಸ್ಥೆ, ಜನಸಾಮಾನ್ಯರಿಗೆ ಅವರ ಸಮಸ್ಯೆಗಳನ್ನು ಇಟ್ಕೊಂಡು ಬರ್ಲಿಕ್ಕೆ ಇರುವಂತಹ ಒಂದು ಸಾರ್ವಜನಿಕ ಭೇಟಿಯ ಸಮಯ ನೀವು ನೋಡ್ಬೋದು. ಈಗ 1 ವರ್ಷದ ನಂತರ ಈಗ ಯಾವುದೇ ಒಬ್ಬ ಸಾರ್ವಜನಿಕ ಈ ನಗರ ಪಾಲಿಕೆಯಲ್ಲಿ ಬರುವಂತಹ ವ್ಯವಸ್ಥೆಗಳಿಲ್ಲ. ಅವನ ಸಮಸ್ಯೆಗಳನ್ನು ಕರ್ಕೊಂಡು ಬರುವಂತಹ ಈ ವ್ಯವಸ್ಥೆಗಳೇ ಇಲ್ಲಿ ಹಾಳಾಗಿ ಹೋಗಿದೆ. ಇದು ಕೇವಲ ಯಾರೋ ಒಬ್ಬ ಬಹುಮಾಡಿ ಕಟ್ಟಡ ಕಟ್ಟುವಂತ, ನಿರ್ಮಾಣ ಮಾಡುವಂತ ಯಾರಾದ್ರೂ ಒಬ್ಬ ಉದ್ದಿಮೆಯವನಿಗೆ ಇರ್ಬೋದು, ಅಥವಾ ನಗರ ಪಾಲಿಕೆಯ ಗುತ್ತಿಗೆದಾರರಿಗೆ ಒಂದು ಕೇಂದ್ರ ಸ್ಥಾನವಾಗಿ ಹೋಗಿದೆ. ಅವರ ಒಂದು ಪೋಷಣೆ ಮಾಡುವಂತ ಕೇಂದ್ರವಾಗಿದೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜನಸಾಮಾನ್ಯರು ಇಲ್ಲಿ ಓಡಾಟವಾಡುವುದು ಕಾಡುವುದಿಲ್ಲ. ಅದು ಬಿಟ್ಟರೆ ಒಂದಷ್ಟು ದಳ್ಳಾಳಿಗಳು ಈ ನಗರ ಪಾಲಿಕೆಯ, ಅದು ರೆವಿನ್ಯೂ ಇಲಾಖೆ ಇರ್ಬೋದು, ಇಂಜಿನಿಯರಿಂಗ್ ಇಲಾಖೆ ಇರ್ಬೋದು, ಅಥವಾ ಟೌನ್ ಪ್ಲಾನಿಂಗ್ ಇಲಾಖೆಯಲ್ಲಿ ಓಡಾಡುವುದನ್ನು ನಾವು ಕಾಣ್ತೇವೆ. ಹಾಗಾಗಿ ನಮ್ಮ ಆಗ್ರಹ ಇಷ್ಟೇ, ಇವತ್ತು ಆಡಳಿತಾಧಿಕಾರಿಯನ್ನ ನೇಮಿಸಿ ಇವತ್ತು ಏನು ಕಾಂಗ್ರೆಸ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಆಡಳಿತವನ್ನ ನಡೆಸ್ತಾ ಇದೆ. ಕಳೆದ 1 ವರ್ಷದಿಂದ ಯಾವುದೇ ರೀತಿಯಾದಂತಹ ಪಾರದರ್ಶಕ ವ್ಯವಸ್ಥೆ ಇಲ್ಲ. ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದನೆ ನೀಡುವಂತಹ ಒಂದು ವ್ಯವಸ್ಥೆ ಈ ನಗರ ಪಾಲಿಕೆ ಒಳಗಡೆ ಇಲ್ಲ. ಯಾವುದೇ ಒಂದು ಪ್ರಮಾಣ ಪತ್ರಗಳು, ಅದು ಈ ಖಾತದಿಂದ ಹಿಡಿದು ಜನನ ಪ್ರಮಾಣ ಪತ್ರದವರೆಗೆ ಎಲ್ಲಿಯಾದರೂ ಜನಸಾಮಾನ್ಯರು ಪಡ್ಕೊಳ್ಳಿಕ್ಕೆ ಬೇಕಿದ್ರೆ ಇಲ್ಲಿ ದಲ್ಲಾಳಿಗಳನ್ನೇ ಅವಲಂಬಿಸುವಂತಹ ಒಂದು ಹೀನಾಯ ಪರಿಸ್ಥಿತಿಗೆ ಇನ್ನು ಮಂಗಳೂರು ಮಹಾನಗರ ಪಾಲಿಕೆ ಬಂದು ಮುಟ್ಟಿದೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಾಕಷ್ಟು ತೆರಿಗೆಗಳನ್ನ, ಅದು ಆಸ್ತಿ ತೆರಿಗೆ ಇರ್ಬೋದು, ಉದ್ದಿಮೆ ಪರವಾನಗಿ ಇರ್ಬೋದು, ಬಿಲ್ಡಿಂಗ್ ಲೈಸೆನ್ಸ್ಗಳು ಇರ್ಬೋದು, ಜನನ ಪ್ರಮಾಣ ಪತ್ರದ ಏನೋ ಶುಲ್ಕ ಇರ್ಬೋದು, ಎಲ್ಲ ರೀತಿಯ ಯಾವ ಮೂಲಗಳಿಂದ ತೆರಿಗೆಯನ್ನ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅದೆಲ್ಲವನ್ನ ಕಳೆದ 1 ವರ್ಷದಿಂದ ಈ ಮಹಾನಗರ ಪಾಲಿಕೆಯಲ್ಲಿ ಹೆಚ್ಚುವರಿ ಮಾಡಿ ಜನರ ಮೇಲೆ ಹೊರೆಯನ್ನ ಹೊರಿಸುವಂಥದ್ದು ನಮ್ಗೆಲ್ಲರಿಗೂ ಗೊತ್ತಾಗಿದೆ. ನಾನು ಈಗಾಗಲೇ ಹೇಳಿದೆ, ಪಾರದರ್ಶಕ ವ್ಯವಸ್ಥೆ ಇಲ್ಲದ್ರಿಂದ ಯಾವ ಸಮಯದಲ್ಲಿ ಯಾವ ಗಳಿಗೆಯಲ್ಲಿ ಈ ತೆರಿಗೆಗಳನ್ನ ಹೆಚ್ಚಿಗೆ ಮಾಡ್ತಾರಂತ ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ ಗೊತ್ತಾಗುವುದಿಲ್ಲ. ಅಲ್ಲಿ ಗೊತ್ತಾಗಬೇಕಿದ್ರೆ ಜನಸಾಮಾನ್ಯರು ಇಲ್ಲಿ ಬಂದು ತಮ್ಮ ತೆರಿಗೆ ಇರ್ಬೋದು ಅಥವಾ ಇನ್ನಿತರ ಶುಲ್ಕಗಳನ್ನು ಪಾವತಿ ಮಾಡಲಿಕ್ಕೆ ಆಗಲೇ ಅವರಿಗೆ ಗಮನಕ್ಕೆ ಬರುವಂಥದ್ದು. ಹಾಗಾಗಿ ಕಳೆದ ವರ್ಷದಿಂದ ಯಾವ ಮೂಲಗಳಿಂದ ತೆರಿಗೆಯನ್ನ ಹೆಚ್ಚು ಮಾಡಲಿಕ್ಕೆ ಆಗ್ತದೆ, ಯಾವ ಮೂಲಗಳಿಂದ ಜನಸಾಮಾನ್ಯರಿಗೆ ತೆರಿಗೆಯ ಹೊರೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಆಗ್ತದೆ, ಎಲ್ಲವನ್ನ ಕೂಡ ಈ ಆಡಳಿತ ವ್ಯವಸ್ಥೆ, ಕಾಂಗ್ರೆಸ್ ನೇತೃತ್ವದ ಆಡಳಿತ ವ್ಯವಸ್ಥೆಯಲ್ಲಿ ಈ ಮಹಾನಗರ ಪಾಲಿಕೆಯಲ್ಲಿ ಮಾಡಲಾಗಿದೆ.